ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಟು ನಮ್ ಯೂಟ್ಯೂಬ್ ಚಾನಲ್. ಸೊ ಸಣ್ಣವರಿಗೆ ದೊಡ್ಡವರಿಗೆ ಎಲ್ಲರಿಗೂ ನಮಸ್ಕಾರ. ನಾವ್ ಇವತ್ತು ನೋಡಿದೆವು ಗುಲ್ಬರ್ಗಕ್ಕ. ಸೊ ಮಾರ್ನಿಂಗ್ ನಾಷ್ಟ ಮಾಡಿದೆವು ಇಲ್ಲಿ ಜಾಲಿಂದರ್ ಬೈ ನಾನು ನಡೆದೆವು. ಸೊ ಅಶೋಕ್ ಸಾಗರ್ ಸಾಬ್ರು ಕುಂತಾರ. ಅಲ್ಲಿ ಬಾತ್ ಒಂದ್ ಪ್ಲೇಟ್ ಪೂರಿ ತಿಂದೆವು. ಸೊ ತಿಂದಿ ನಾಗಣ ರೊಕ್ಕ ಕೇಳತ್ತೀನಿ ಜಾಲಣ ಬಲ್ಲಿ ಕೊಟ್ಟೊಂದ್ ಪನ್ನಸ್ ಒಂದ್ ನಡೆದೇವು ನಾವು. ಬೀದರ್ ಕಾಟದಾಗ ಕುಂತೀವಿ ಬುಡ್ 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 ಮಾಡ್ಕೋತ ಅಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ ಬಳಿ ಇಳಿದೆವು. ಬಸ್ ಸ್ಟ್ಯಾಂಡ್ ಬಳಿ ಇಳಿದ ಮಟ್ಟಿ ಜಾಲಣ ಅವ್ರ ಫ್ರೆಂಡಿಗೆ ವೇಟ್ ಮಾಡ್ಲತ್ತನು. ಸೊ ಅವ್ರ ಫ್ರೆಂಡ್ ಬಂದರು, ಬಸ್ ನಿಂತಿತ್ತು. ಸೊ ಬಸ್ಸಿನ ಬ ಅವ್ರ ಬಿ ನಾಷ್ಟ ಮಾಡಿ ಬಂದ್ರು ಅವ್ರ ಫ್ರೆಂಡ್. ಸೊ ಬರ್ತಿತ್ತಡ ಬಸ್ ಏರಿ ಮಟ್ಟಿ ನಾವು ನಡೆದಿದ್ದೆವು ಗುಲ್ಬರ್ಗಕ್ಕ. ಸೊ ಸಿಗರಿ ಗುಲ್ಬರ್ಗದಾಗ 3 ಗಂಟೆ ಟ್ರಾವೆಲ್ ಮಾಡ್ಮೇಲೆ ಫೈನಲಿ ಬಂದ್ ಇಳಿದೆವು ಗುಲ್ಬರ್ಗ ಚೆಕ್ ಪೋಸ್ಟ್ ಬಲ್ಲಿ. ಸೊ ಚೆಕ್ ಪೋಸ್ಟ್ ಬಲ್ಲಿ ಇಳಿಸಾಕುನ್ ಬಿಕಾಸ್ ಇವತ್ ಸ್ಟ್ರೈಕ್ ಇತ್ತು. ರೈತರದು ಸ್ಟ್ರೈಕ್ ಮಾಡ್ಲತ್ತಿರ್ ಬಸ್ ಸ್ಟ್ಯಾಂಡ್ ಬಲ್ಲಿ. ಸೊ ಬೆಳೆ ಹಾನಿ ಆಗಿದ್ ಕಾರಣ ಪರಿಹಾರ ಕೊಡ್ರಿ ಅಂತ. ಸೊ ಸರ್ಕಾರ ಪರಿಹಾರ ಕೊಟ್ಟಿಲ್ಲ ಅವ್ರಿಗೆ. ಸೊ ಕೊಡಲಕ್ ಏನದ ಅವ್ರು ಕಡಿಮೆ ಕೊಡ್ತಾರ ದುಡ್ಡು. ಫಂಡ್ ಬರ್ತದ. ಸೊ ಫಂಡ್ ಬಂದಿದ್ ಅವ್ರು ನುಂಗ್ಯಾಕ್ ಬಿಡ್ತಾರ ಬೋಳಿ ಮಕ್ಕಳು. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್, ಎಂಐಎಂ ಇವು ಏನೇನ್ ಮುಸ್ಲಿಂ ಪಾರ್ಟಿ ಮತ್ ಅವ ನೋಡ್ರಿ ಎಲ್ಲಾ ಚೂತ್ಯ ಸುಳಿ ಮಕ್ಕಳಿವ, ದುಡ್ಡು ತಿಂಬ ಸುಳಿ ಮಕ್ಕಳಿವ. ನಮ್ಮ ಅಷ್ಟ್ ನಾವ್ ತಿಳ್ಕೊಬೇಕಿ ಫಸ್ಟ್ ಆಫ್ ಆಲ್ ಅವರಿಗೆ ವೋಟ್ ಹಾಕದೇ ನಿಲ್ಸ್ಬಿಡ್ಬೇಕಿಲ್ಲ ಅಂದ್ರೆ ದೊಡ್ಡ ಮಟ್ಟದಾಗ ಸ್ಟ್ರೈಕ್ ತೆಗಿಬೇಕು ನಾವು. ನೇಪಾಳದಾಗ ಹೆಂಗಾಗಿತ್ತಲ್ಲ ಹಂಗ್ ನಾವು ಬಿ ಏನ್ ಮುತ್ತಿಗೆ ಹಾಕ್ತೇವಲ್ಲ ಎಲ್ಲರೂ ಸೇರಿ, ಅವಾಗೆ ಇದು ಡೆವಲಪ್ ಆಗ್ಲಕ್ ಸಾಧ್ಯ ಆಗ್ತದೆ. ನಮ್ ಕರ್ನಾಟಕ ಸ್ಟೇಟ್ ಆಗ್ಲಿ, ಇಂಡಿಯಾ ದೇಶ ಆಗ್ಲಿ. ಅವರು ನಮ್ ಮಧ್ಯೆನೇ ಜಗಳ ಹಚ್ಲತ್ತಾರ ಜಾತಿ ವಿಷಯದ ಬಗ್ಗೆ. ನಾವು ಹುಷಾರಾಗ್ಬೇಕಷ್ಟೇ. ಮುಸ್ಲಿಂ ಅಂಡ್ ದಲಿತರು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರ, ಇವರು ಹಿಂದೂ ಹಿಂದೂ ಅಂತ ಹೇಳಿ ಮಟ್ಟಿ ಬಿಜೆಪಿ ಸಪೋರ್ಟ್ ಮಾಡ್ತಾರ. ಅಷ್ಟೇ ಜಗಳ ಹಚ್ಚಲತ್ತಾರ. ಅದು ತಿಳ್ಕೊಬೇಕು ನಾವು ಅಷ್ಟೇ, ಮತ್ತೇನಿಲ್ಲ. ಏನ್ ತಿಳ್ಕೊತೀರಿ ಅಂದ್ ಹುಷಾರೈತಿರಿ. ಇಲ್ಲ ಅಂದ್ರ ಹಿಂಗೆ ಜಾತಿ ಇದ್ರ ಮೇಲೆ ನೀವು ಜಗಳ ಆಡ್ತೀರಿ, ಅವ್ರು ಬೆಳಿತಾ ಇರ್ತಾರ ಅಷ್ಟೇ. ಸೊ ಬಂದೇವು ಆಟೋದಾಗ ಕುಂತಿ ನಡ್ದೆವು. ನಮ್ನು ಆಟೋದಾಗ ಕುಂತ್ ಸುಕೂನ್ ನಡ್ದೆವು ನಮ್ ಜಾಲಿ ಹೋಗೋದೇ ಕೆಲ್ಸಕ್ಕ. ಸೊ ಆಟೋದಾಗ 20 ರೂಪಾಯಿ ಹೇಳ್ದ, ಹ್ಞೂ ಅಂದೇವು. ಬಟ್ ಇಲ್ಲಿ ಊಟ ಮಾಡಿದೆ ರೈಲ್ವೆ ಸ್ಟೇಷನ್ ಬಲ್ಲಿ ವರ್ಸ್ಟ್ ಬಿರಿಯಾನಿ ಸಿಗ್ತದೆ ಇಲ್ಲಿ. ಭಾಳ ಬೇಕಾರ ಅದ. 40 ರೂಪಾಯಿ ಪ್ಲೇಟ್ ಚಿಕನ್ ತಗೊಂಡ್ ಬಿರಿಯಾನಿ ಪರ್ ಪ್ಲೇಟಿಗೆ. ಅದು ಮನ್ಯಾಗ ಅನ್ನ ಕೊಡ್ತು ಅದ್ರಕಿನ ಭಾರಿ ಆಯ್ತು ನಮ್ಮ ಮನ್ಯಾಗ ಮಾಡಿದ್ರ. ಸೊ ಬೇಕಾರ ಅದ, ಯಾರು ಬಿ ಬರ್ಲಾಕ್ ಹೋಗ್ಬೇಡ್ರಿ ಇಲ್ಲಿ ಗುಲ್ಬರ್ಗದಾಗ ಬಂದಿರಂದ್ರ. ಸೊ ರೈಲ್ವೆ ಸ್ಟೇಷನ್ ಹೊರಗೆ ಬರ್ತಿಗೆ ತಡ ಲೆಫ್ಟ್ ಸೈಡ್ ಅದ ಇದು ಹೋಟೆಲ್. ಸೊ ಯಾರು ಬರ್ಬೇಡ್ರಿ. ಎಲ್ ಸರಿಗದ ಹೋಟೆಲ್ ಅಲ್ಲಿ ತಿನ್ರಿ. ನಿಮ್ಗೆ ಗೊತ್ತಿದ್ರ ಇದ್ರ, ಬೇರೆ ಊರ್ದವ್ರು ಹೊಸರ್ ಇದ್ರ ಇಲ್ಲೇ ಬರ್ತಾ, ಯಾಕಂದ್ರೆ ನಿಯರ್ ಅದಲ್ಲ ಅದಕ್ಕೆ. ಆಮೇಲೆ ರೈಲ್ವೆ ಸ್ಟೇಷನ್ ಬಂದೆವು. ಟ್ರೈನಿಗೆ ಹೋಗೋರಂತೆ ಬರಪರಿ ಬಸ್ಸಿಗೆ ಬಂದೆವು. ಟೈರ್ಡ್ ಆಗಿತ್ತು ಜಾಸ್ತಿ. ಅಂಡ್ ಚಾ ಕೊಂಡೆವು, ಬೆಲ್ಲದ ಚಾ ಇತ್ತು. ಸೊ ಚಾ ಕೊಂಡಿ ಮಟ್ಟಿ ಮತ್ತೆ ಟ್ರೈನ್ ಬಂತು. ಸ್ವಲ್ಪ ಲೇಟ್ ಆಗಿತ್ತು, 2 ಗಂಟೆ ಟ್ರೈನು. ಸೊ ಮಂಡೇ ಲೇಟೇ ಆಗ್ತದಂತ ಒಬ್ವಿಯಸ್ಲಿ ಇಲ್ಲಿ. ಅದ್ರ ಕಡೆಯಿಂದ ಟ್ರೈನ್ ಫುಲ್ ಖಾಲಿ ಅಂಡ್ ಓಡಾಡಕ್ನು ಆರಾಮ್ ಇರ್ತದೆ ಅಂತ ಹೇಳಿ ಮಟ್ಟಿ ಟ್ರೈನ್ನಾಗ ಬಂದೆವು. ಅದು ಬಸ್ಸಿನಾಗ ಹೋದ್ರೆ ಫುಲ್ ವಾಮಿಟ್ ಫೀಲ್ ಆಗತ್ತಿತ್ತು, ಯಾಕಂದ್ರೆ ಅದು ಏರೇ ಸರ್ಕ್ಯುಲೇಟ್ ಆಗಲ್ಲ ಹೊಂಟಿದ್ ಜಾಸ್ತಿ. ಸೊ ಗುಲ್ಬರ್ಗಕ್ ಬಾಯ್ ಹೇಳಿ ಮಟ್ಟಿ ನಾವು ನಡೆದೆವು. ಸೊ 3 ಅವರ್ ಜರ್ನಿ ಮಾಡಿನ ಬಾದ್ ಬಂದೆವು ಫೈನಲಿ ಬೀದರ್. ಸೊ ಬೀದರ್ ನಮ್ಮ ಕರ್ನಾಟಕದ ಕಿರೀಟ. ಸೊ ಬಂದೆವು. ಇಲ್ಲಿ ಬಿ ಜನ ಲೇಟ್ ಆಗಿತ್ತು, ಇದು ಬಿ ಟ್ರೈನ್ ಬರ್ಲಕ್ ಅಂತ ಹೇಳಿ ಮಟ್ಟಿ ಜನ ವೇಟ್ ಮಾಡ್ಲತ್ತಿದ್ರು. ಸೊ ರೈಲ್ವೆ ಸ್ಟೇಷನ್ ಅಂಡರ್ ಕನ್ಸ್ಟ್ರಕ್ಷನ್ ಅದ. ಸೊ ಅಷ್ಟು ನೋಡಪ್ಲೆ ಏನ್ ಬಿ ಇಲ್ಲ. ಸೊ ಎರಡ್ ಮೂರ್ ವರ್ಷ ಬೇಕನ್ನಿಸ್ತದೆ. ಇದು ಎಷ್ಟು ಸ್ಪೀಡ್ ಮಾಡಿದ್ರು 1 ಇಲ್ಲ 2 ವರ್ಷ ಟೈಮ್ ತಗೊಳ್ತದೆ ಇದು ಡೆವಲಪ್ ಆಗ್ಲಕ್ಕ ಮತ್ ಚಂದ ಕಾಣ್ಲಕ್ಕ. ಸೊ ಈಗ ಏನ್ ನೋಡಪ್ಲೆ ಇಲ್ಲ, ಅಷ್ಟ್ ಭಾರಿ ತೋರ್ಸಪ್ಲೆ ಬಿ ಇಲ್ಲ ಬೀದರ್ದಾಗ ಇದು ರೈಲ್ವೆ ಸ್ಟೇಷನ್. ಸೊ ಜನ ವೇಟ್ ಮಾಡ್ಲತ್ತಿರು. ಇದಕ್ಕೊಂದು ಬಸ್ಸಿಗೆ ವೇಟ್ ಮಾಡ್ಲತ್ತಾರ. ಇದ್ರಾಗ ಬಿ ಸೀಟ್ ಹಿಡಿಲತ್ತಾರ ಬಂದಿದ್ರಾಗ ಬಿ. ಅಂಡ್ ಬಸ್ ಅದನ ಸೀಟ್ ಹಿಡ್ದಿ ಮಟ್ಟಿ ಇದು ಮಾಡ್ಲಕ್ಕ. ಸೊ ಟ್ರೈನ್ ಅದ ದುನೇದ್ ಖಾಲಿ ಇರ್ತದ. ಏನ್ರ ಒಂದ್ 10-15 ಬೋಗಿ ಇದು ಡಬ್ಬ ಇದ್ದಿರ್ಬೇಕು. ಹಂಗಾರ ಬರಪರಿ ನಾವ್ ಮಕ್ಕೊಂಡೇ ಬಂದಿದ್ದೇವು. ಅಷ್ಟು ಖಾಲಿ ಇರ್ತದ. ಬಟ್ ಬಿ ಜನ ಮುಂದಕ್ ಹೊಂಟಿದ್ರು ಸೀಟ್ ಹಿಡಿಲಕ್ಕ. ಸೊ ಇದು ಹಾರ್ಮ್ಫುಲ್ ಇರ್ತದೆ ನಿಮ್ಗೆ. ಸೊ ಆರಾಮ್ ಸರಿ ಕುಂತ್ ಆರಾಮ್ ಸರಿ ಜರ್ನಿ ಮಾಡ್ರಿ. ಸೊ ಇಷ್ಟ ಹೇಳಿ ಮತ್ತೆ ಬಂದು ಕಬ್ಬಿನಾಲ್ ಕೊಂಡು ನಮ್ಮ ಬಾಬಾ ಸಾವ್ರ ಚೌಕ್ ಕಡೆ ನಡ್ಕೊಟ್ ಹೋಗಿ ಆಟೋ ಕುಂತಿ ಮತ್ ಊರಿಗೆ ಹೋದ. ಸೊ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ರಿ. ಸೊ ವ್ಲಾಗ್ ಇಷ್ಟ ಆಗ್ತಂದ್ರ ಕಮೆಂಟ್, ಶೇರ್, ಲೈಕ್, ಸಬ್ಸ್ಕ್ರೈಬ್ ಏನೇನದ ಮಾಡ್ರಿ ಅಷ್ಟೇ. ಮತ್ತೇನಿಲ್ಲ, ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ.